ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ SSLC ಮಕ್ಕಳಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಇಲಾಖೆಯವರು ಏನು ಮಾಡಿದ್ದಾರೆ, ಮಿಷನ್ 45 ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಏನು ಈ ಮಿಷನ್ 45, ಯಾವ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ನಿರೂಪಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡ್ರಿ, ಈ ಮಿಷನ್ 45 ಅನ್ನೋದು ಈ ಬಾರಿ ಪ್ರತಿ ವಿದ್ಯಾರ್ಥಿ ಏನಾಗಬೇಕು, ಶೇಕಡ 45ರಷ್ಟು ಅಂಕಗಳನ್ನು ತೇರ್ಗಡೆಯಾಗಲೇಬೇಕು ಎಂಬುದು ಏನಾಗೈತಿ ಇಲಾಖೆಯ ಗುರಿಯನ್ನು ಇಟ್ಕೊಂಡಿದೆ. ಇದರ ಸಲುವಾಗಿ ಏನು ಮಾಡಿದ್ದಾರೆ, ಈ ಒಂದು ಮಿಷನ್ 45 ಅಂತಕ್ಕಂಥದ್ದನ್ನು ಯೋಜನೆಯನ್ನು ರೂಪಿಸಿದ್ದಾರೆ. ಇದಲ್ಲದೆ ಕೂಡ ಏನು ಮಾಡಿದ್ದಾರೆ, ಈ ವರ್ಷ ಒಂದು ಸ್ಪೆಷಲ್ ಅಂತಕ್ಕಂತ ಹೇಳ್ಬೋದು, ಒಂದು ಒಳ್ಳೆಯ ನಿರ್ಧಾರವನ್ನು ಕೂಡ ಏನು ಮಾಡಿದೆ. ಅದೇನಪ್ಪ ಅಂತಂದರೆ ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ SSLC ಮಕ್ಕಳಿಗೆ ಒಂದು ಕ್ವಶನ್ ಬ್ಯಾಂಕನ್ನು ಅವ್ರು ಏನು ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕ್ವಶನ್ ಬ್ಯಾಂಕಲ್ಲಿ ಒಟ್ಟಾರೆಯಾಗಿ 8450 ಪ್ರಶ್ನೆಗಳನ್ನು ಆ ಕ್ವಶನ್ ಬ್ಯಾಂಕ್ ಒಳಗೊಂಡಿದೆ. ಅಂದರೆ ಪ್ರತಿ ಪಾಠದಿಂದ 150 ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ 1 ಅಂಕದ ಪ್ರಶ್ನೆ ಇರಬಹುದು, 2 ಅಂಕದ ಪ್ರಶ್ನೆ ಇರಬಹುದು, ಅದೇ ರೀತಿ 4 ಅಂಕದ ಪ್ರಶ್ನೆ ಇರಬಹುದು. ಇವೆಲ್ಲವುಗಳನ್ನು ಸೇರಿ ಏನಾಗಿದೆ, 8450 ಪ್ರಶ್ನೆಗಳನ್ನು ಹೊಂದಿರತಕ್ಕಂಥ ಒಂದು ಕ್ವಶನ್ ಬ್ಯಾಂಕನ್ನು ಏನು ಮಾಡಿದ್ದಾರೆ, ಇಲಾಖೆಯವರು ಆಲ್ರೆಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ನಾವೇನು ಮಾಡ್ಬೋದು, ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ಸ್ಕೋರ್ ಮಾಡ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಚೆನ್ನಾಗಿ ಓದ್ರಿ. ಈಗಾಗಲೇ ಏನಾಗಿದೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭ ಆಗಿವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಮಾಡ್ತಾ ಇದ್ದಾರೆ, 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕೈಗೊಳ್ತಾ ಇದ್ದಾರೆ. ಮೊದಲನೆಯದು ಜನವರಿ ಮೊದಲನೇ ವಾರ ನಡೀತಾ ಇದೆ. ನೆಕ್ಸ್ಟು ಜನವರಿ 4ನೇ ವಾರ ಏನಾಗುತ್ತೆ, 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಇರುತ್ತದೆ. ನೆಕ್ಸ್ಟು ಫೆಬ್ರವರಿ 4ನೇ ವಾರದಲ್ಲಿ ಏನಾಗುತ್ತೆ, ರಾಜ್ಯದಲ್ಲಿ ಏಕಕಾಲದಲ್ಲಿ ಒಂದು ಪರೀಕ್ಷೆ ಕೂಡ ಏನು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಭಯ ಬೇಡ. ಈ 3 ಎಕ್ಸಾಮ್ಸನ್ನು ಚೆನ್ನಾಗಿ ಫೇಸ್ ಮಾಡಿರಿ. ನೆಕ್ಸ್ಟು ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ನಿಮ್ಮ ಒಂದು ಫಲಿತಾಂಶ ಇನ್ನಷ್ಟು ಉತ್ತಮವಾಗಿರಲಿ, ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿರಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಕೂಡ ನಾಳೆಯ ಗಣಿತ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಅಭ್ಯಾಸ ಮಾಡಿರಿ. ನಾಳೆ ಎಕ್ಸಾಮ್ ಮುಗಿದ ಮೇಲೆ ನಾಳಿನ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಉತ್ತರಗಳೊಂದಿಗೆ ನಿಧಾನವಾಗಿ ನಾವೇನು ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.